ತುರುವೇಕೆರೆ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿರುವ ಪಟ್ಟಣ ಪಂಚಾಯಿತಿಯ ವಾಣಿಜ್ಯ ಸಂಕೀರ್ಣಕ್ಕೆ ಉದ್ಘಾಟನೆ ಭಾಗ್ಯ ಇಲ್ಲದೆ ಪಾಳುಬಿದ್ದ ಸ್ಥಿತಿಗೆ ತಲುಪಿದೆ. ಹೌದು, ಪಟ್ಟಣದ ಹೃದಯ ಭಾಗದಲ್ಲಿರುವ ಹಾಗೂ ವ್ಯವಹಾರಿಕ ಕೇಂದ್ರವಾಗಿರುವ ಹಳೆ ಬಸ್ ನಿಲ್ದಾಣದಲ್ಲಿ 10-12 ವರ್ಷಗಳ ಹಿಂದೆಯೇ ಸುಮಾರು 5-6 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಒಂದಲ್ಲ ಒಂದು ಕಾಮಗಾರಿಗಳು ಬಾಕಿ ಇರುವ ಕಾರಣಕ್ಕೆ ವಾಣಿಜ್ಯ ಸಂಕೀರ್ಣ ಪ್ರಾರಂಭಗೊಳ್ಳುವ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ. ಪಟ್ಟಣ ಪಂಚಾಯಿತಿ ವಾಣಿಜ್ಯ ಸಂಕೀರ್ಣ ಸುಮಾರು 13 ವರ್ಷಗಳಿಂದ ಕಾಮಗಾರಿ ನಡೀತಾನೆ ಇದೆ. ಇಲ್ಲಿ ಸುಮಾರು 50 ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಆದಾಯ ಪಟ್ಟಣ ಪಂಚಾಯಿತಿಗೆ ಬರುವಂಥದ್ದು. ಸುಮಾರು ವರ್ಷದಿಂದ ಇದು ಕಾಮಗಾರಿ ನಡೀತಾನೆ ಇರೋದರಿಂದ ಲಕ್ಷಾಂತರ ರೂಪಾಯಿ ಪಟ್ಟಣ ಪಂಚಾಯಿತಿಗೆ ಖೋತಾಗ್ತಾ ಇದೆ. ಇದನ್ನು ಈಗಲಾದರೂ ಗಮನ ಹರಿಸಿ ಪಟ್ಟಣ ಪಂಚಾಯಿತಿಯವರು ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಿ ಆದಾಯವನ್ನು ಗಳಿಸುವಂಥ ಮಾರ್ಗದಲ್ಲಿ ಮುನ್ನಡೆಯಲಿ ಅಂತ ಆಶಿಸ್ತೇವೆ. ಇನ್ನು ಈ ಹಿಂದೆ ಶಾಸಕರಾಗಿದ್ದ ಮಸಾಲಾ ಜಯರಾಮ್ ಅವರು ತಮ್ಮ ಅವಧಿಯಲ್ಲಿ ಈ ವಾಣಿಜ್ಯ ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕೆಂದು ಪಣ ತೊಟ್ಟು ಕಾಮಗಾರಿ ಪೂರ್ಣಗೊಳಿಸುವ ಮುನ್ನವೇ ಉದ್ಘಾಟನೆ ಮಾಡಿದ್ರು. ಆದರೆ ವಿದ್ಯುದೀಕರಣ ಸೇರಿದಂತೆ ಹಲವಾರು ಕಾಮಗಾರಿಗಳು ಅರ್ಧಂಬರ್ಧ ಆಗಿರುವ ಹಿನ್ನೆಲೆಯಲ್ಲಿ ಪ್ರಾರಂಭ ಆಗಿರಲಿಲ್ಲ. ಜೊತೆಗೆ ಇಲ್ಲಿ ಮೂಲ ಸೌಕರ್ಯದ ಕೊರತೆ ಕೂಡ ಇಲ್ಲದಿರುವುದರಿಂದ ಕಟ್ಟಡವನ್ನು ಬಳಕೆ ಮಾಡ್ತಾ ಇರಲಿಲ್ಲ. ಹೀಗಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಟಾಗಿದೆ. ಹೀಗಾಗಿ ಪಟ್ಟಣ ಪಂಚಾಯಿತಿ ವಾಣಿಜ್ಯ ಸಂಕೀರ್ಣವನ್ನು ಕೂಡಲೇ ಪ್ರಾರಂಭಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ರು. ಪಟ್ಟಣ ಪಂಚಾಯಿತಿ ಕೊಠಡಿಗಳನ್ನು ಕಟ್ಟಿದ್ದಾರೆ. 50 ಕೊಠಡಿಗಳಿದೆ. ಆದರೆ ಇದು ಯಾವುದೇ ಪಟ್ಟಣ ಪಂಚಾಯಿತಿಯವರು ಇದನ್ನು ಇದು ಮಾಡಿದ್ರೆ ಸುಮ್ಮನೆ ದುರಸ್ತಿಯಾಗಿ ನಿಂತಿದೆ. ಇದನ್ನು ಬೇಗ ಓಪನ್ ಮಾಡಬೇಕು. ಇಲ್ಲಿ ತುಂಬ ಜನ ಕುಡಿದವರು ಬಂದು ಮಲ್ಕೋತಾರೆ, ನಾಯಿಗಳು ಬರ್ತಾ ಇರ್ತವೆ. ಎಷ್ಟೋ ಜನ ಇಲ್ಲಿ ಕುಡ್ಕೊಂಡ್ಬಂದು ಮಲಗಿ ಸತ್ತು ಇದ್ದಾರೆ. ಹಾಗಾಗಿ ಇದನ್ನು ನೀವು ಬೇಗ ಪಟ್ಟಣ ಪಂಚಾಯಿತಿಯವರು ಇದು ಮಾಡಿದ್ರೆ ಬಾಡಿಗೆಗಳು ಬರುತ್ತೆ. ಬಾಡಿಗೆ ಅಂದರೆ ಪಟ್ಟಣ ಪಂಚಾಯತ್ ತುಂಬ ನಷ್ಟಗಳಾಗ್ತಾ ಇದೆ. ಇದನ್ನು ನೀವು ಆದಷ್ಟು ಬೇಗ ಕಾರ್ಯಗತ ಮಾಡಬೇಕು ಅಂತ ಕೇಳ್ತೀನಿ. ಈ ಒಂದು ವಾಣಿಜ್ಯ ಸಂಕೀರ್ಣದಲ್ಲಿ ಸುಮಾರು 45 ಮಳಿಗೆಗಳಿದ್ದು ಕನಿಷ್ಠ 5 ಲಕ್ಷ ವರಮಾನ ನಿರೀಕ್ಷೆ ಇದೆ. ಅಲ್ಲದೆ ಹರಾಜಿನಲ್ಲಿ 1.5 ಕೋಟಿಗೂ ಹೆಚ್ಚು ಅಧಿಕ ಠೇವಣಿ ಸಿಗುವ ಸಾಧ್ಯತೆಯೂ ಇದೆ. ಇಷ್ಟಾದರೂ ಸಹ ಇನ್ನು ಪಟ್ಟಣ ಪಂಚಾಯಿತಿ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟಿಸಲು ಮೀನಾಮೇಷ ಎಣಿಸಲಾಗ್ತಾ ಇದೆ. ಇನ್ನು 2-3 ತಿಂಗಳಿನಲ್ಲಿ ಈ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟನೆ ಮಾಡಲಾಗುವುದೆಂದು ಪಟ್ಟಣ ಪಂಚಾಯಿತಿ ಸದಸ್ಯ ಚಿದಾನಂದ್ ಹೇಳಿದರು. ವಾಣಿಜ್ಯ ಸಂಕೀರ್ಣ ಕಳೆದ 7-8 ವರ್ಷದಿಂದ ಕಟ್ಟಡ ನಿರ್ಮಾಣ ಹಂತದಲ್ಲಿದ್ದು ಅದು ಪೂರ್ಣಗೊಂಡಿರಲಿಲ್ಲ. ಈಗ 1 ವರ್ಷ ಆಗಿದೆ ಪೂರ್ಣಗೊಂಡು. ಇದು ತಾಂತ್ರಿಕ ಕಾರಣದಿಂದ ಕಾಂಟ್ರಾಕ್ಟು ಮತ್ತು ಪಟ್ಟಣ ಪಂಚಾಯಿತಿ ಸಂಬಂಧ ಕಾಮಗಾರಿ ವಿಳಂಬ ಆಗಿತ್ತು. ಈಗ ಅದು ಮುಗಿದಿದೆ. ಇನ್ನೇನು 2 ತಿಂಗಳೊಳಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ ಇದನ್ನು ಬಹಿರಂಗವಾಗಿ ಹರಾಜು ಮತ್ತು ಆನ್ಲೈನ್ ಮೂಲಕ ಹರಾಜಿಗೆ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಜನಕ್ಕೆ ಉಪಯೋಗ ಆಗುತ್ತೆ. ಕೆಳಗಡೆ ಹಂತದಿಂದ ಪೂರ್ಣಗೊಂಡಿಲ್ಲ. ಅದೇನೋ ಸ್ವಲ್ಪ ಸಮಸ್ಯೆ ಇದೆ. ಅದು ಒಟ್ಟಿಗೆ ದೊಡ್ಡ ಒಂದು ಕಾಮನ್ ಹಾಲ್ ಥರ ಇದೆ. ಅದನ್ನು ಮಾಲು ಮತ್ತು ಯಾರು ಬೇಕಾದರೂ ಅದು ಪಡ್ಕೋಬೋದು. ಕೆಳಗಡೆ ಒಂದು ಸುಸಜ್ಜಿತ ಒಂದು ದೊಡ್ಡ ಹೋಟ್ಲಿದೆ. ಇನ್ನು 45 ಅಂಗಡಿ ಮಳಿಗೆಗಳಿದೆ. ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ನೀವು ಟೆಂಡರ್ ಮೂಲಕ ಪಡ್ಕೋಬೋದು. ಸುಮಾರು 10-12 ವರ್ಷಗಳಿಂದ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ ಆಗದೆ ಪಾಳು ಬೀಳ್ತಾ ಇದ್ದು ಸಾರ್ವಜನಿಕರು ಇವತ್ತು ಉದ್ಘಾಟನೆ ಆಗುತ್ತೋ ನಾಳೆ ಆಗುತ್ತೋ ಎಂದು ಕಾತುರದಿಂದ ಕಾಯುತ್ತಿದ್ದಾರೆ. ಇನ್ನಾದರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಟ್ಟಡವನ್ನು ಉಪಯೋಗಕ್ಕೆ ಬರುವಂತೆ ಮಾಡಬೇಕಾಗಿದೆ. ನಾಗಭೂಷಣ್, ಪ್ರಜಾಶಕ್ತಿ ಟಿವಿ, ತುರುವೇಕೆರೆ.